ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ತಾ ಇದ್ರು. ಅದಕ್ಕೆ ಅವರು 80 ವರ್ಷ 100 ವರ್ಷ ಆದ್ರೂ ಕೂಡ ಕಬ್ಬು ತಿನ್ನುವಷ್ಟು ಅವ್ರ ಹಲ್ಲನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ರು. ಆದರೆ ಇವಾಗ 30 ವರ್ಷಕ್ಕೆ ಅಯ್ಯೋ ನಮಗೆ ಹುಳುಕಲ್ಲು, ನಮಗೆ ದವಡೆ ನೋವ್ತಾ ಇದೆ, ಬ್ಲಡ್ ಬರುತ್ತೆ ಬ್ರಷ್ ಮಾಡಿದ್ರೆ ಅಂತ ಈ ಥರದ್ದು ಏನೇನೋ ಸಮಸ್ಯೆಗಳನ್ನ ಒಂದು ಪಟ್ಟಿನೇ ಕೊಟ್ಟು ಬಿಡ್ತೀವಿ. ಸೊ ಇದಕ್ಕೆಲ್ಲ ಒಂದು ಪರಿಹಾರ ಏನು ಗೊತ್ತಾ? ನೀಮ್. ಹೌದು, ನಮ್ಮ ಸೋಲಾಕ್ ಅವರ ದಮಂಜ್ ನೀಮ್ ಟೂತ್ ಪೌಡರ್. ಇದನ್ನ ಯೂಸ್ ಮಾಡೋದು ತುಂಬಾನೇ ಈಸಿ. ಇದನ್ನ ಯೂಸ್ ಮಾಡೋದ್ರಿಂದ ತುಂಬ ಲಾಭಗಳಿದಾವೆ. ಏನಪ್ಪ ಅಂತ ಅಂದರೆ, ನಿಮ್ಮ ಹಲ್ಲು ಉಳ್ಕಾಗಿದ್ರೆ ಅಥವಾ ನಿಮ್ಮ ದವಡೆ ತುಂಬ ನೋಯ್ತಾ ಇದ್ದರೆ, ನಿಮಗೆ ಬ್ಲೀಡಿಂಗ್ ಸ್ಕ್ಯಾಲ್ಪ್ ಥರ ಏನಾದರೂ ಇದ್ದರೆ ನಿಮಗೆ ಹಲ್ಲಲ್ಲಿ, ಅಥವಾ ನಿಮ್ಮ ಹಲ್ಲಿಗೆ ನಿಮ್ಮ ಬಾಯಲ್ಲಿ ಏನಾದ್ರು ತುಂಬ ಸ್ಮೆಲ್ ಬರ್ತಾ ಇದೆ, ಇದೇನಿದು ಬ್ರಷ್ ಮಾಡಿದ್ಮೇಲೂ ಇಷ್ಟೊಂದು ಸ್ಮೆಲ್ ಬರುತ್ತಲ್ಲ ಅಂದರೆ ಆ ಥರದ ದುರ್ವಾಸನೆಗಳು ಕೂಡ ಹೋಗುತ್ತೆ. ಅಷ್ಟು ಹೆಲ್ಪ್ಫುಲ್ ಇದೆ ಈ ಪ್ರಾಡಕ್ಟ್. ಸೊ ಇದನ್ನು ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಆ್ಯಕ್ಚುಲಿ ಈಗ ಪೇಸ್ಟ್ಗಳು ಇತ್ತೀಚೆಗೆ ಬಂದಿರೋದು, ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ಪೌಡ್ರ್ ಅಂತಲೇ ಬರ್ತಾ ಇತ್ತು. ನಾವು ಹಲ್ಲುಜ್ಜೋದು ಏನಿದ್ರು ಪೌಡ್ರಲ್ಲಿ ಬರ್ತಾ ಇತ್ತು. ಸೊ ಈಗ ಅದನ್ನು ಮತ್ತೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಪರಂಪರೆಯನ್ನು, ನಮ್ಮ ಪದ್ಧತಿಗಳನ್ನು ವಾಪಸ್ ತರ್ತಾ ಇದ್ದೀವಿ. ಸೊ ಇದನ್ನು ಯೂಸ್ ಮಾಡೋದು ತುಂಬ ಈಸಿ. ಸುಮ್ಮನೆ ಹೀಗೆ ಕೈಗೆ ಹಿಂಗೆ ಹಾಕ್ಕೋಬೇಕಷ್ಟೇ. ಚೂರು ಬ್ರಷಿಂದ ಒಂದು ಸತಿ ನೀರಲ್ಲಿ ನೆನೆಸ್ಕೊಂಡು ಡಿಪ್ ಮಾಡಿ ಇದನ್ನೀಗ ಅಂಟಿಸ್ಕೊಂಡು ಬ್ರಷ್ ಮಾಡೋದು ಅಷ್ಟೇ. ನೀಮ್ ಅಂದಿದ ತಕ್ಷಣ ಮೂಗು ಮುರಿಯೋದು ಜಾಸ್ತಿ ಜನ. ಯಾಕೆಂದರೆ ಅಯ್ಯೋ ಕಹಿ ಅನ್ಸುತ್ತೆ ಮೇಡಮ್, ಬೆಳಗ್ಗೆ ಕಹಿಯಲ್ಲಿ ಯಾರು ಹಲ್ಲುಚ್ತಾರೆ ಅಂತ. ಬಟ್ ಟ್ರಸ್ಟ್ ಮೀ, 3 ದಿನದವರೆಗೂ ನಿಮಗೆ ಕಷ್ಟ ಆಗ್ಬೋದು ಅಷ್ಟೇ. ಬಟ್ ಆಮೇಲೆ ನಿಮ್ಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಯು ವಿಲ್ ಗೆಟ್ ಅಡಿಕ್ಟೆಡ್ ಟು ದ್ಯಾಟ್. ಆಮೇಲೆ ಮಕ್ಕಳು ಇದನ್ನೆಲ್ಲ ಹೆಂಗೆ ಬಳಸ್ತಾರೆ ಮೇಡಮ್, ಏನು ಅಕಸ್ಮಾತ್ ಮಕ್ಕಳು ಇದನ್ನು ಬಳಸ್ಬೇಕಾದ್ರೆ ನುಂಗಿದ್ರು ಕೂಡ ಸಮಸ್ಯೆ ಆಗಲ್ಲ. ಯಾಕೆ ಅಂತಂದರೆ ಈ ಪ್ರಾಡಕ್ಟು ಎಡಿಬಲ್ ಅಂತಂದರೆ ಇದು ಒಳಗಡೆ ಹೋದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನಮ್ಮ ಸೋಲಾಕ್ ಅವರ ದಮಂಜ್ ನೀಮ್ ಟೂತ್ ಪೌಡರ್ ಒಂಥರ ಟೀತ್ಗೆ ನ್ಯಾಚುರಲ್ ಡೆಂಟಿಸ್ಟ್ ಇದ್ದ ಹಾಗೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಒಂದು. ಆಮೇಲೆ ತುಂಬ ಸಮಸ್ಯೆ ಇದೆ, ಹಲ್ಲು ತೆಗೆದುಬಿಡಬೇಕು, ತುಂಬ ಹುಳುಕಾಗ್ಬಿಟ್ಟಿದೆ ಅನ್ನೋರು ಕೂಡ ಈ ಪ್ರಾಡಕ್ಟನ್ನು ಬಳಸಿದ್ರೆ ಕ್ರಮೇಣ ನೀವೇ ಅಬ್ಸರ್ವ್ ಮಾಡಿ ನಿಮ್ಮ ಹಲ್ಲು ತುಂಬ ಆರೋಗ್ಯಯುತವಾಗಿ ಬೆಳೆಯೋದನ್ನು ನೀವೇ ನೋಡ್ತೀರಾ, ಅಥವಾ ಅದು ಕ್ಯೂರ್ ಆಗೋದನ್ನು ನೀವೇ ಅಬ್ಸರ್ವ್ ಮಾಡ್ತೀರಾ. ಸೊ ಆದಷ್ಟು ಬೇಗ ಈ ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ನಮ್ಮ ಸೋಲಾಕ್ ಅವರು ಸಾಕಷ್ಟು ಹೆಸರಿಗೆ ತಕ್ಕಂಗೆ ಲ್ಯಾಕ್ಸ್ ಆಫ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಆರೋಗ್ಯದ ನಿಟ್ಟಿನಿಂದ. ಸೊ ಹಾಗಾಗಿ ಅದರಲ್ಲಿ ನಮ್ಮ ದಮಂಜ್ ಕೂಡ ಒಂದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರ್ದು. ಸೊ ಆದಷ್ಟು ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.